ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರದ ಶೆಟ್ಟು ಸಿದ್ದಪ್ಪ ಕ್ರೀಡಾಂಗಣದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ತಾಲೂಕು ಆಡಳಿತ ಮಂಡಳಿಯಿಂದ ಹಮ್ಮಿಕೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮ ಅಂದ್ರೆ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳಾದಂತಹ ವಿನಯ್ ಸಾಗರ್ ಅವರು ನೆರವೇರಿಸಿಕೊಂಡು ಈ ಸಂದರ್ಭದಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತಹ AJ ರೇವಣ್ಣರು ಸಹ ಹಾಜರಿದ್ದರು. ಹಾಗೆ ಉತ್ತಮ ಎಲ್ಲಾ ಅಜ್ಜಂಪುರದಲ್ಲಿ ಸುಮಾರು 14 ಶಾಲೆಗಳಿಂದ ಉತ್ತಮವಾದ ಪಥಸಂಚಲನ ಒಂದು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸುತ್ತಿರುವುದು. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೆ ತವ ಶುಭ ಆಶೀಷ ಮಾಗೆ ಗಾಹೆ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೆ ತವ ಶುಭ ಆಶೀಷ ಮಾಗೆ ಗಾಹೆ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ. ತಂಡಕ್ಕೆ ಮತ್ತೆ ಸ್ವಸ್ಗೆ ಧನ್ಯವಾದಗಳು. NCC ತಂಡ. ಮುಂದಿನ PS ತಂಡ NPS ತಂಡಕ್ಕೆ ಧನ್ಯವಾದಗಳು. SPS ತಂಡದ ನಾಯಕರು ವಿದ್ಯಾರ್ಥಿಗಳು ಮುಂದಿನ ತಂಡ ಚಂದನರವರ ನೇತೃತ್ವದಲ್ಲಿ ಮುನ್ನಡೆಯಲ್ಲಿ ಸಾಗ್ತಾ ಇದ್ದಾರೆ. ಒಂದು ಸ್ವಲ್ಪ ಫಾಸ್ಟ್ ಮಕ್ಕಳನ್ನ ಕಳಿಸಿ. ಉತ್ತಮ ಪಥಸಂಚಲನದೊಂದಿಗೆ ಶಾಲೆ ತಂಡದ ಮುಂದಿನ ತಂಡ ನೂತನ್ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯಲ್ಲಿ ಸಾಗ್ತಾ ಇದ್ದಾರೆ. ತಂಡದ ನಾಯಕರು ಬೇಗ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಮುಂದಿನ ತಂಡದ ನಾಯಕರು ಇದರ ನೇತೃತ್ವವನ್ನು ವಹಿಸಿದರೆ ಬ್ಯಾಂಡ್ ದಳ ಮೊದಲಿಗೆ ಮುಂದಿನ ತಂಡ ವಾಸವಿ ಶಾಲೆಯ ಸ್ತಬ್ಧ ಚಿತ್ರ ಸಾಕ್ತಾ ಇದ್ದಾರೆ. ಆ ತಂಡಕ್ಕೆ ಈ ವಿಶೇಷ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನೂ 17ನೇ ತಾರೀಕುವರೆಗೂ ಕೂಡ ಅವಕಾಶ ಇದೆ. ಇದುವರೆಗೂ ಯಾರಾದರೂ ಕೂಡ ಎನ್ಯುಮರೇಷನ್ ಫಾರಂ ಅಂದ್ರೆ ಗಣತಿ ನಮೂನೆಗಳನ್ನ ಕೊಟ್ಟಿಲ್ಲ ಅಂದ್ರೆ ಅದನ್ನ ಸಲ್ಲಿಸಬಹುದು. ಆ ಮೂಲಕ ಭಾರತ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬಹುದು ಅಂತ ಹೇಳ್ತಾ, ಈ ಸಾಲಿನಲ್ಲಿ ಅಜ್ಜಂಪುರ ತಾಲೂಕಿಗೆ ಬಹಳ ಸವಾಲಿನ ವರ್ಷ. ಯಾಕಂದ್ರೆ ಸುಮಾರು 40% ಮಳೆ ಕೊರತೆ ಅಜ್ಜಂಪುರ ತಾಲೂಕಿನಲ್ಲಿ ಇದೆ. ನಿನ್ನೆ ತಾನೇ ರಾಜ್ಯ ಸರ್ಕಾರ ಅಜ್ಜಂಪುರ ತಾಲೂಕನ್ನ ತೀವ್ರ ಬರ ತಾಲೂಕು ಅಂತದ್ದು ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಗ್ರೌಂಡ್ ಟ್ರೂತಿಂಗ್ ಕಾರ್ಯಕ್ರಮ ಕೂಡ ಮುಂದಿನ ವಾರದಿಂದ ನಾವು ಅಜ್ಜಂಪುರ ತಾಲೂಕಿನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಭಗವಂತನ ಕೃಪೆಯಿಂದ ಒಳ್ಳೆ ಮಳೆ ಆಗ್ಲಿ, ಈ ಮೂಲಕ ರೈತರಲ್ಲಿ ಒಳ್ಳೆ ಸಮೃದ್ಧ ಬೆಳೆ ಆಗ್ಲಿ, ಜಾನುವಾರುಗಳಿಗೆ ಒಳ್ಳೆ ಮೇವಾಗ್ಲಿ, ಹಾಗೆ ನೀರಿನ ಕೊರತೆ ಆಗದೆ ಇರಲಿ ಅಂತಂದು ಆಶೆ
ಈ ಒಂದು ಸುಸಂದರ್ಭದಲ್ಲಿ ಒಂದೇ ಮಾತರಮನ್ನ ನಾವು ಹೇಳೋದು ಒಂದು ವಾಡಿಕೆಯಾಗಿದೆ. ಈ ವಾಡಿಕೆಯಂತೆ ಪ್ರತಿ ವರ್ಷವೂ ಸಹ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಒಂದೇ ಮಾತರಮನ್ನ ಹಾಡ್ತಾರೆ. ಈ ಒಂದೇ ಮಾತರಮಿಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅಜ್ಜಂಪುರದ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆ ಮಕ್ಕಳು 4 ಪ್ಯಾರೆಗಳನ್ನ ಹಾಡಿ, ಇಂದು ನಾವೆಲ್ಲ ಏನ್ ಮಾಡ್ತೀವಿ 2 ಪ್ಯಾರೆಗಳನ್ನ ಮಾತ್ರ ಆಡ್ತಾ ಇದ್ದು, ಈ ವರ್ಷದಿಂದ ಸರ್ಕಾರ ಆದೇಶಂತೆ 4 ಪ್ಯಾರೆಗಳನ್ನ ಆಡಿದಂತ ಮಕ್ಕಳಿಗೆ ತಾಲೂಕು ದಂಡಾಧಿಕಾರಿಗಳಾದಂತಹ ವಿನಯ್ ಸಾಗರ್ ಅವರು ಪ್ರಶಂಸೆಯನ್ನ ಮಾಡಿದ್ದಾರೆ. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಒಂದು ಪ್ರಶಂಸನೀಯ ಒಂದು ಪತ್ರವನ್ನ ನೆನಪಿನ ಕಾಣಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ NCC ತಂಡಗಳಿಗೆ ಒಂದು ಪ್ರಶಂಸೆಯನ್ನ ಅಂದ್ರೆ ಬಹುಮಾನವನ್ನ ಅಂದ್ರೆ ಒಂದು ನೆನಪಿನ ಕಾಣಿಕೆ ನೀಡುತ್ತಾರೆ. ಅದೇ ರೀತಿಯಾಗಿ ಭಾಗವಹಿಸಿದಂತಹ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಒಂದು ನೆನಪಿನ ಕಾಣಿಕೆ ನೀಡುವ ಮೂಲಕವಾಗಿ ತಾಲೂಕು ಆಡಳಿತ ಮಂಡಳಿ ಅವರಿಗೆ ಒಂದು ರೀತಿಯ ಒಂದು ಪ್ರೋತ್ಸಾಹವನ್ನು ನೀಡಿದ ರೀತಿಯಲ್ಲಿ ಕಾಣ್ತಿದ್ದೇವೆ. ಭಾಗವಹಿಸಿದಂತಹ ಎಲ್ಲಾ ತಂಡಗಳಿಗೆ ಪ್ರತಿಯೊಂದು ಅಂದ್ರೆ ಮಾರ್ಚ್ ಪಾಸ್ಟ್ ನಲ್ಲಿ ಭಾಗವಹಿಸಿದಂತಹ ಸುಮಾರು 14-15 ಶಾಲೆಗಳ ಮಕ್ಕಳಿಗೆ ಬಹುಮಾನವನ್ನ ಅಂದ್ರೆ ಪ್ರಶಂಸೆಯ ಇದನ್ನ ನೀಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದೆ. ಒಟ್ಟಾರೆಯಾಗಿ ಈ 80ನೇ ವರ್ಷದ ಒಂದು ಸಂಭ್ರಮದಿಂದ ಆಚರಣೆ ಮಾಡಿದಂತಹ ಸ್ವತಂತ್ರೋತ್ಸವದಲ್ಲಿ ಎಲ್ಲರೂ ಸಹ ಭಾಗಿಯಾಗಿ ಎಲ್ಲಾ ಮಕ್ಕಳು ಸಹ ವಿಶೇಷ ರೀತಿಯಲ್ಲಿ ಭಾಗಿಯಾಗುವ ಮೂಲಕವಾಗಿ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಠಾಣೆಯ ಸಕಲೇಶ್ಪುರದ ಶ್ರೀಧರ್ ಸರ್ ಅವರು, ವಿಜಯ್ ಕುಮಾರ್ ಅವರು ಹಾಗೂ ಪಟ್ಟಣ ಪಂಚಾಯತಿಯ ಎಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಕಾಣಿಸಿದರು. ಅದೇ ರೀತಿಯಾಗಿ ಸಾರ್ವಜನಿಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳು ಮಾಡುವಂತಹ ಕಾರ್ಯಕ್ರಮ ವೀಕ್ಷಣೆ ಮಾಡುವ ಮೂಲಕವಾಗಿ ಉತ್ತಮವಾಗಿತ್ತು ಎಂದು ಹೇಳಬಹುದಾಗಿದೆ. ದೇಶಾಭಿಮಾನ ಅಂತ ಬಂದ್ರೆ ಎಲ್ಲರೂ ಸಹ ಚಿಕ್ಕವರಿಂದ ಹಿಡಿದು ದೊಡ್ಡವರು ಸಹ ಒಂದು ರೋಮಾಂಚನವಾಗುತ್ತದೆ. ಈ ಒಂದು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ಚಿಣ್ಣರು ಯಾವ ರೀತಿಯಾಗಿ ಒಂದು ಭಾಗವಹಿಸಿ ನೋಡಿದ್ರೆ ಪುಟ್ಟ ಮಗು ಒಂದು ಸಹ ವಿಶೇಷ ರೀತಿಯಲ್ಲಿ ಭಾಗವಹಿಸಿ ತಮ್ಮ ದೇಶಾಭಿಮಾನವನ್ನ ಇಲ್ಲಿ ತೋರ್ತಾ ಇದೆ. ಮಗು ಒಂದು ಉತ್ತಮವಾದ ನಗುವನ್ನ ನೀಡುವುದರ ಮೂಲಕವಾಗಿ 80ನೇ ವರ್ಷದ ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿದ್ರು. ಅದೇ ರೀತಿಯಾಗಿ ಇಲ್ಲೊಬ್ಬರು ವಿದ್ಯಾರ್ಥಿ ಸಹ ತನ್ನ ಕೆನ್ನೆ ಮೇಲೆ ತಮ್ಮ ಒಂದು ಬಾವುಟವನ್ನ ಬಿಡಿಸಿಕೊಳ್ಳುವ ಮೂಲಕವಾಗಿ ದೇಶಾಭಿಮಾನವನ್ನು ಈ ರೀತಿಯಾಗಿ ತಮ್ಮ ರೀತಿಯಲ್ಲಿ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾನೆ. ಅದೇ ರೀತಿ ಸಹ ಎಲ್ಲ ಮಕ್ಕಳು ಸಹ ಒಂದು ಫ್ಲಾಗ್ ಅನ್ನ ಕೈ ಹಿಡ್ಕೊಂಡು ಮತ್ತೆ ಪಟ್ಟಿಯನ್ನು ಹಾಕಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ ರೀತಿಯಲ್ಲಿ ಕಂಡು ಬಂದ ಚಿತ್ರದಲ್ಲಿ ಕಾಣ್ತಾ ಇದ್ವಿ. ಅದೇ ರೀತಿಯಾಗಿ ಇಲ್ಲಿ ಒಬ್ಬ ಬಾಲಕ ಬಂದಂತ ಒಂದು ಶಾಲೆಯ ಬಾಲಕ ತಮ್ಮ ಎಷ್ಟೇ ಒಂದು ಇದಿದ್ರು ಸಹ ಒಂದು ಐಸ್ ಕ್ರೀಮ್ ಅನ್ನು ತಿಂದ್ಕೊಂಡು ತನ್ನ ಅಭಿಮಾನವನ್ನು ಈ ರೀತಿಯಾಗಿ ತೋರಿಸುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅದರಲ್ಲಿ ಸಹ ಪುಟ್ಟ ಬಾಲಕಿ ಒಬ್ರು ತಮ್ಮ ಬ್ಯಾಂಡ್ ಗಳನ್ನ ಹಾಕೊಂಡು ಫ್ಲಾಗ್ ಅನ್ನು ಹಿಡ್ಕೊಂಡು ಒಂದು ಚಿಕ್ಕ ಬಾಲಕಿ ಸಹ ಈ ಒಂದು ಅಭಿಮಾನವನ್ನ ತೋರಿಸಿದ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಪುಟ್ಟ ಬಾಲಕ ಅಜ್ಜಿ ಬಂದಂತ ಒಬ್ಬ ಬಾಲಕ ತಮ್ಮ ಫ್ಲಾಗ್ ಅನ್ನು ಇಟ್ಕೊಂಡು ಅಲ್ಲಿ ನಡೀತಿರುವಂತಹ ಕಾರ್ಯಕ್ರಮವನ್ನ ಇಲ್ಲಿ ಚಿತ್ರ ನೋಡ್ತಾ ಇರೋದು. ಅದೇ ರೀತಿಯಾಗಿ ತಮ್ಮ ಪೋಷಕರನ್ನು ಆಗಮಿಸಿದ ಚಿಕ್ಕ ಒಂದು ಪುಟ್ಟ ಪಾಪು ಸಹ ಒಂದು ಟಿ ಶರ್ಟ್ ಅಂದ್ರೆ ದೇಶ ಬಾವುಟ ಇರುವಂತಹ ಟಿ ಶರ್ಟ್ ಧರಿಸಿಕೊಂಡು ಬಾವುಟ ಇಟ್ಕೊಂಡು ಮಾಡುತ್ತಿರುವಂತಹ ಅಂದ್ರೆ ಮಕ್ಕಳು ಮಾಡುತ್ತಿರುವಂತಹ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವ ಚಿತ್ರವನ್ನ ನೋಡ್ತಿದೆ. ಒಟ್ಟಾರೆಯಾಗಿ ಈ ವರ್ಷ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಹ ಅದ್ದೂರಿಯಾಗಿ ನಡೀತು ಎಂದು ಹೇಳಬಹುದಾಗಿದೆ. ಇಲ್ಲಿ ಸೆಳೆಯ ಬರೋದಂತಹ ಅಬ್ದುಲ್ ರಾಜಣ್ಣ ಅವರು ತಮ್ಮ ವಾಹನಕ್ಕೆ ಟ್ರ್ಯಾಕ್ಟರ್ಗೆ ಎಲ್ಲಾ ರೀತಿಯ ಒಂದು ಅಲಂಕಾರ ಮಾಡುವ ಮೂಲಕವಾಗಿ ಜೈಕಾರ ಕೂಗುವ ಮೂಲಕವಾಗಿ ಸ್ವಾತಂತ್ರ್ಯೋತ್ಸವದ ಭಾಗಿಯಾಗುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಅಬ್ದುಲ್ ರಾಜಣ್ಣ ಅವರು ಒಂದು ಟ್ರ್ಯಾಕ್ಟರ್ಗೆ ಕನ್ನಡ ಭಾರತಾಂಬೆಯ ಒಂದು ಬಾವುಟ ಹಾಗೆ ಕನ್ನಡದ ತಾಯಿಯ ಒಂದು ಬಾವುಟವನ್ನು ಸೇರಿಕೊಂಡು ಒಂದು ವಿಜೃಂಭಣೆ ಮಾಡಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅಜ್ಜಂಪುರದ ಪಟ್ಟಣದ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ಆಚರಣೆ ಮಾಡುತ್ತೆ. ಈ ಸಂದರ್ಭದಲ್ಲಿ ವಿಶೇಷ ವ್ಯಕ್ತಿಯನ್ನ ಆಹ್ವಾನ ನೀಡುವ ಮೂಲಕವಾಗಿ ಒಂದು ವಿಶೇಷ ರೀತಿಯಲ್ಲಿ ಒಂದು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಅಂದ್ರೆ ಯಾರಪ್ಪ ವಿಶೇಷ ವ್ಯಕ್ತಿ ಅಂತಂದ್ರೆ ಇವರು ಬ್ಯಾಂಕ್ನ ನಿವೃತ್ತಿ ಅಧಿಕಾರಿ ಆಗಿದ್ದರೂ ಸಹ ಪರಿಸರ ಪ್ರೇಮಿಯಾಗಿದ್ದಾರೆ. ಇವರನ್ನ ನಾವು ಸಾಲಮರದ ತಿಮ್ಮಕ್ಕ ಅವರಿಗೆ ಹೋಲಿಸಬಹುದಾಗಿದೆ. ಯಾಕೆಂತಂದ್ರೆ ಅವರ ಮನೆ ಮುಂಭಾಗದಲ್ಲಿ ಒಂದು ಡಿವೈಡರ್ ಇದೆ. ಡಿವೈಡರ್ ಮಧ್ಯೆ ಸಾಕಷ್ಟು ಒಂದು 30-40 ಗಿಡಗಳನ್ನು ಹಾಕುವ ಮೂಲಕವಾಗಿ ಅದರಲ್ಲಿಯೂ ಸಹ ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ನೀರು ಉಣಿಸುವಂತ ಕಾರ್ಯಕ್ರಮವನ್ನ ಇವರು ಎಲೆಮರೆಕಾಯಿಯಾಗಿ ಒಂದು ಕೆಲಸ ಮಾಡ್ತಿದ್ದಾರೆ. ಇವರನ್ನ ಅಜ್ಜಂಪುರದ ವಿದ್ಯಾ ಪಬ್ಲಿಕ್ ಶಾಲೆಯವರನ್ನ ಗುರುತಿಸಿ ಅವರಿಗೆ ಈ ಒಂದು ಸ್ವಾತಂತ್ರ್ಯೋತ್ಸವದಲ್ಲಿ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ವಿಶೇಷ ರೀತಿಯಲ್ಲಿ ಕಂಡು ಬಂದಿದ್ದು ಅವರು ಈ ರೀತಿಯಾಗಿ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಈಗ ವಿಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ. ಈ 79 ವರ್ಷದಲ್ಲಿ ಭಾರತ 4ನೇ ಆರ್ಥಿಕ ಪ್ರತಿಭೆಯಿಂದಾಗಿ ಹೊರಹೊಮ್ಮಿದೆ.
ಜೊತೆಗೆ ವೈಜ್ಞಾನಿಕವಾಗಿ ಚಂದ್ರನವರೆಗೂ ನಾವು ತಲುಪಿ ಬಂದಿದ್ದೇವೆ. ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ಇದ್ದಾವೆ, ಅದರ ಅಭಿವೃದ್ಧಿ ನಡೀತಾ ಇರ್ತದೆ. ಅದಕ್ಕೆಲ್ಲ ಮಕ್ಕಳಾದ ನೀವು, ಇಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನೀವೆಲ್ಲ ಕೈ ಜೋಡಿಸಬೇಕಾಗಿದೆ. ನಿಮಗೆ ಬಂದಿರೋ ಜವಾಬ್ದಾರಿ ಈಗ ಶಿಕ್ಷಣವನ್ನು ಪಡೆಯೋದು. ಅದರ ಬಗ್ಗೆ ನೀವು ತುಂಬ ಗಮನ ಇಟ್ಟು ನಿಮ್ಮ ಯಶಸ್ವಿ ಶಿಕ್ಷಣವನ್ನು ಮುಗಿಸಿದರೆ ನೀವು ಭಾರತದ ಭಾವಿ ಪ್ರಜೆಗಳು, ಉತ್ತಮ ಪ್ರಜೆಗಳಾಗಿ. ಒಂದು ಸುಸಂದರ್ಭದಲ್ಲಿ ಎಲ್ಲ ಶಾಲೆಯ ಮಕ್ಕಳು, ಸಿಬ್ಬಂದಿ ವರ್ಗದವರು ಹಾಗೂ ಸಿಬ್ಬಂದಿಯೇತರ ವರ್ಗರು ಉತ್ಸುಕರಾಗಿ ಭಾಗವಹಿಸುವ ಮೂಲಕವಾಗಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಆಚರಣೆಯಲ್ಲಿ ಇವರು ಸಹ ಸಾಕ್ಷಿಯಾಗಿದ್ದಾರೆ.